ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥ ಒಂದು ವ್ಯಕ್ತಿತ್ವ. ರಾಜಕಾರಣದಲ್ಲಿ ಅವರಷ್ಟು ಮುತ್ಸದ್ದಿಗಳನ್ನು ನಾನು ಕಂಡಿಲ್ಲ. ಅವರ ಒಂದು ವ್ಯಕ್ತಿಗತವಾದಂಥ ಶಾರೀರಿಕ ವ್ಯವಸ್ಥೆ, ಅವರ ಭಾಷೆ, ಅವರು ಆಡುವಂಥ ಮಾತು ಮತ್ತು ರಾಜಕೀಯದಲ್ಲಿ ಒಂದು ರೀತಿಯ ಶಿಸ್ತು, ಇವೆಲ್ಲವೂ ಕೂಡ ಒಂದು ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಮಾದರಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವರು ಮುಖ್ಯಮಂತ್ರಿ ಆಗಿರುವಂಥ ಸಮಯದಲ್ಲಿ ಕಾವೇರಿಯ ಸಮಸ್ಯೆ ಬಂತು. ಬೆಂಗಳೂರಿನಿಂದ ಮಂಡ್ಯದವರೆಗೆ ಕೂಡ ಪಾದಯಾತ್ರೆಯನ್ನು ಮಾಡಿ, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಮಯದಲ್ಲಿ ರಾಜ್ಕುಮಾರ್ ಅಪಹರಣ ಆಯಿತು. ಇವತ್ತು ಅದನ್ನು ಕೂಡ ನಿಭಾಯಿಸುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಪರೀತವಾದಂಥ ಬರಗಾಲ ಇತ್ತು. ಅದನ್ನು ಕೂಡ ನಿಭಾಯಿಸುವಂಥ ರೀತಿಯಲ್ಲಿ ನಾನು ಭಾಳಷ್ಟು ವರ್ಷಗಳಿಂದ ಅವರನ್ನು ಕೈಗಾರಿಕಾ ಸಚಿವನಾಗಿ ನೋಡಿದ್ದೇನೆ, ನೀರಾವರಿ ಸಚಿವನಾಗಿ ನೋಡಿದ್ದೇನೆ, ಮುಖ್ಯಮಂತ್ರಿಯಾಗಿ ನೋಡಿದ್ದೇನೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರಾಗಿ ಕೂಡ ನೋಡಿದ್ದೇನೆ. ಇವತ್ತು ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಸೇವೆ ಮಾಡಿದ ನೋಡಿದ್ದೇನೆ. ನನ್ನಂಥ ಅನೇಕ ಸಾವಿರಾರು ಮಂದಿ ಯುವಕರಿಗೆ ರಾಜಕೀಯವಾಗಿ ಕೂಡ ದೊಡ್ಡ ಶಕ್ತಿ ಕೊಡುವಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾ ಇದ್ದರು. ಅವರ ಯಾವತ್ತೂ ಕೂಡ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಅವರ ವ್ಯಕ್ತಿತ್ವ ಶಾಶ್ವತವಾಗಿ ಉಳಿಯುವಂಥ ಒಂದು ವ್ಯಕ್ತಿ. ಅವರನ್ನು ದೈವಾಧೀನರಾಗಿದ್ದಾರೆ, ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಸ್ಥರಿಗೆ ಆದಂಥ ದುಃಖ ನೋವನ್ನು ನಿವಾರಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ.